ವೆಲ್ಕಮ್ ಟು SA3 ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್. ನ್ಯೂ ನೋಟಿಫಿಕೇಶನ್ ಆಗೈತೆ ನೋಡ್ರಿ. ಯಾರ್ದಾಗಪ್ಪ ಅಂದ್ರೆ BSF ಹೆಡ್ ಕಾನ್ಸ್ಟೇಬಲ್. ಅರ್ದಾಗ ಯಾವ ಹುದ್ದೆಗಳಪ್ಪ ಅಂದ್ರೆ ರೇಡಿಯೋ ಆಪ್ರೇಟರ್ ಆ್ಯಂಡ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳು. ಇದು ಆನ್ಲೈನ್ ಅಪ್ಲೈ ಮಾಡೋದಿರುತ್ತೆ ನೋಡ್ರಿ. ಯಾವಾಗಲಿಂದ ಸ್ಟಾರ್ಟ್ ಅಪ್ಪ ಅಂದ್ರೆ 24ಲಿಂದನೇ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡಿ ಬೇಗ, ಸರ್ವರ್ ಬಿಜಿ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 23/9 ತಿಂಗಳ ನೋಡ್ರಿ. ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಹೆಡ್ ರೇಡಿಯೋ ಆಪ್ರೇಟರ್ ರೇಡಿಯೋ ಮೆಕ್ಯಾನಿಕ್ ಸ್ಯಾಲ್ರಿ ಬಂದ್ಬಿಟ್ಟು 25,000ರಿಂದ 81,000. ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ರೇಡಿಯೋ ಆಪ್ರೇಟರ್ ಜನರಲ್ ಕ್ಯಾಟಗರಿಗೆ 177, EWS 38, OBC ಕ್ಯಾಂಡಿಡೇಟ್ 275, SC ಕ್ಯಾಂಡಿಡೇಟ್ 81, ST ಕ್ಯಾಂಡಿಡೇಟ್ 63. ಟೋಟಲ್ 584 ಹುದ್ದೆಗಳು ನೋಡ್ರಿ. ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳು ಜನರಲ್ ಕ್ಯಾಟಗರಿ 41, EWS 10, OBC ಕ್ಯಾಂಡಿಡೇಟಿಗೆ 52, SC ಕ್ಯಾಟಗರಿಗೆ 18, ST ಕ್ಯಾಟಗರಿಗೆ 13. ಟೋಟಲ್ 134 ಜನರಲ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳನ್ನು ವೇಕೆನ್ಸಿ ನೋಡ್ರಿ. ಇವು ಅದವಲ್ಲ BSF ಸರ್ವಿಸಿಂಗ್ ಪರ್ಸನಲ್ ವೇಕೆನ್ಸಿಗೆ ಮೀಸಲಾತಿ ಇರ್ತವೆ. ನೆಕ್ಸ್ಟ್ ನೋಡೋದಾದ್ರೆ ಪ್ರೊಸೆಸಿಂಗ್ ಏನಿರುತ್ತೆ, ಫಸ್ಟ್ ಏನೇನಿರುತ್ತಪ್ಪ ಅಂದ್ರೆ ಫಸ್ಟ್ ಫಿಸಿಕಲ್ ಇರ್ತದಕ್ಕೆ. BSF ಫಿಸಿಕಲ್ ಇರ್ತಾ. ಸೆಕೆಂಡ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತಾ. ಥರ್ಡ್ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್. ನಾಲ್ಕನೇ ಸ್ಟೇಜ್ ಮೆರಿಟ್ ಲಿಸ್ಟ್ ಬಿಡ್ತಾ ನೋಡ್ರಿ. ಎಲಿಜಿಬಿಲಿಟಿ ಕ್ಯಾಟಗರಿ ನೋಡೋ ಕಂಡೀಷನ್ ಏನಪ್ಪ ಅಂದ್ರೆ ರೇಡಿಯೋ ಆಪ್ರೇಟರ್ಗೆ 12th ಪಾಸ್ ಆಗಿರಬೇಕು. ಅದ್ರಾಗ ಯಾವ ಸಬ್ಜೆಕ್ಟ್ ಅಪ್ಪ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಿದವ್ರು ಅಪ್ಲೈ ಮಾಡ್ಬೋದು. ಅದ್ರಾಗ 60% ಆಗಿರಬೇಕು. ಮತ್ತು IIT ಯಾರ್ಯಾರು ಮಾಡಿರಿ ಅವ್ರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಹುದ್ದೆ ನೋಡೋದಾದ್ರೆ ರೇಡಿಯೋ ಮೆಕ್ಯಾನಿಕ್ ಸೇಮ್ ಕ್ವಾಲಿಫಿಕೇಷನ್ ನೋಡ್ರಿ. ಇದು ಏಜ್ ಲಿಮಿಟ್ ನೋಡೋದಾದ್ರೆ ಜನರಲ್ ಕ್ಯಾಟಗರಿಗೆ 18ರಿಂದ 25, OBC ಕ್ಯಾಂಡಿಡೇಟಿಗೆ 18ರಿಂದ 28, SC ಆ್ಯಂಡ್ ST ಕ್ಯಾಟಗರಿಗೆ 18ರಿಂದ 30. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ SC ಆ್ಯಂಡ್ ST ಕ್ಯಾಟಗರಿಗೆ 5 ವರ್ಷ ಇರುತ್ತೆ ನೋಡ್ರಿ. OBC ಕ್ಯಾಂಡಿಡೇಟ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಪುರುಷರಿಗೆ 166 ಸೆಂಟಿಮೀಟ್ರ್ ಯಾರ್ಯಾರು ಇದ್ದೀರಿ ಅವ್ರು ಅಪ್ಲೈ ಮಾಡಿ. ಹೆಣ್ಮಕ್ಳಿಗೆ 157 ಸೆಂಟಿಮೀಟರ್ ನೋಡಿರಿ. ಚೆಸ್ಟ್ ನೋಡೋದಾದ್ರೆ 80 ಸೆಂಟಿಮೀಟರ್ ಎಕ್ಸ್ಟೆಂಡ್ ಮಾಡಿದರೆ 85 ಸೆಂಟಿಮೀಟರ್ ಬಂದಿರೋರು ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ನೆಕ್ಸ್ಟ್ ಪ್ರೊಸೆಸ್ ನೋಡೋದಾದ್ರೆ ಫಿಸಿಕಲ್ನಾಗ ಏನೇನಿರುತ್ತಪ್ಪ ಅಂದ್ರೆ 1.5 ಕಿಲೋಮೀಟರ್ ರನ್ನಿಂಗ್ನ 6.5 ಮಿನಿಟ್ನಾಗ ಯಾರು ಹೋಗ್ತಾರೆ ಅವರು ಎಲಿಜಿಬಲ್ ಇರ್ತಾರೆ ನೋಡ್ರಿ. ಹೆಣ್ಮಕ್ಳಿಗೆ 800 ಮೀಟರ್ಸ್ ಇನ್ನು 4 ನಿಮಿಷನಾಗ ಓಡಬೇಕು. ಮತ್ತು B ಏನಿರ್ತಪ್ಪ ಅಂದ್ರೆ ಲಾಂಗ್ ಜಂಪ್ ಇರ್ತಾವೆ. ಮತ್ತು 11 ಫೀಟ್ ಇರ್ತ ನೋಡ್ರಿ, 3 ಚಾನ್ಸ್ ಇರ್ತಾ. ಹೈ ಜಂಪು 3.5 ಫೀಟ್ 3 ಚಾನ್ಸ್ ಇರ್ತಾ. ಸೇಮ್ ಮಹಿಳೆಯರಿಗೆ 9 ಫೀಟು ಲಾಂಗ್ ಜಂಪ್ ಇರ್ತಾ, ಅದು 3 ಚಾನ್ಸ್. ಸೇಮ್ 3 ಫೀಟು ಹೈ ಜಂಪ್ ಇರ್ತಾ, ಅದಕ್ಕೆ 3 ಚಾನ್ಸ್. ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡ್ರಿ. ಎಕ್ಸಾಮ್ ಡೀಟೇಲ್ಸ್ ನೋಡೋದಾದ್ರೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತಲ್ಲ, ಯಾವ್ಯಾವ 2 ತಾಸು ಇರುತ್ತೆ ನೋಡ್ರಿ. ಇದು 12th ಮ್ಯಾಗ ಕ್ವಶನ್ ತೆಗೆದಿರ್ತಾರೆ. ಯಾವ ಸಬ್ಜೆಕ್ಟ್ ಮ್ಯಾಗ ಇರುತ್ತೆ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಇಂಗ್ಲೀಷ್ ಆ್ಯಂಡ್ GK ಇರುತ್ತೆ ನೋಡ್ರಿ. ಫಿಸಿಕ್ಸ್ 40 ಕ್ವಶನ್ನು, ಮ್ಯಾಥಮೆಟಿಕ್ಸ್ 20 ಕ್ವಶನ್ನು, ಕೆಮಿಸ್ಟ್ರಿ 20 ಕ್ವಶನ್ನು, ಇಂಗ್ಲೀಷ್ 20 ಕ್ವಶನ್. ಟೋಟಲ್ 100 ಕ್ವಶನ್ನು, 200 ಮಾರ್ಕ್ಸ್ಗೆ ಇರುತ್ತೆ ನೋಡ್ರಿ. ಹೆಚ್ಚಿನ ಡೀಟೇಲ್ಸ್ ಬೇಕಾದರೆ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದಾಗ ನೋಟಿಫಿಕೇಶನ್ ಹಾಕಿರ್ತೀನಿ ನೋಡಿರಿ. ಬಡ ಬೇಗ ಅಪ್ಲೈ ಮಾಡಿರಿ. ಇಂಥ ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡ್ರಿ. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಎನಿ ಜಾಬ್ ಅಪ್ಡೇಟ್.